ನಮಸ್ತೆ. ಈಗ ನಾವು ಮುಂಬೈನಲ್ಲಿ ಇದ್ದೇವೆ. ಈಗ ನಿಮಗೆ ನಾವು ಕಾಡಿನಲ್ಲಿ ಕ್ರೂಸ್ ಹೋಗಿ ಬಂದಿದ್ದೇವೆ. ನಾವು ಏನಂತಲ್ಲ ಆರಾಮಾಗಿದ್ದೀವಿ. ಇದರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಟ್ರಿಪ್ ಬಗ್ಗೆ ಏನು ಅನ್ಸುತ್ತೆ? ಮೊದಲೇದಾಗಿ ಕಾರ್ಡಿಲಿಯರ್ ಕ್ರೂಸ್ ಬಗ್ಗೆ ಕೇಳಿದಾಗಲೇ ಒಂದು ಇಮ್ಯಾಜಿನೇಷನ್ ಕ್ರಿಯೇಟ್ ಮಾಡ್ಕೊಂಡಿದ್ವಿ. ಓಕೆ, ಯಾವಾಗ ನಾವು ಅಲ್ಲಿ ಹತ್ತೀವೋ, ಯಾವಾಗ ನಾವು ಅದರಲ್ಲಿ ಒಂದು ಟ್ರಿಪ್ ಅನ್ನ ಎಂಜಾಯ್ ಮಾಡ್ತೀವೋ ಅಂತಂದೇಳಿ ತುಂಬಾ ಕನಸು ಕಟ್ಕೊಂಡಿದ್ವಿ. ಸೊ ಆ ಕನಸು ನನ್ಸಾಗಿ ಮತ್ತೆ ನಾವು ಮರಳಿ ನಮ್ಮ ಒಂದು ಗೂಡಿಗೆ ಬರ್ತಾ ಇದ್ದೀವಿ. ಇವಾಗ ಬಹಳ ಖುಷಿ ಆಗ್ತಾ ಇದೆ. ಕಾರ್ಡಿಲಿಯರ್ ಕ್ರೂಸ್ ತುಂಬಾ ಚೆನ್ನಾಗಿದೆ. ಅದು ಟ್ರಿಪ್ ಕೂಡ ಅಷ್ಟೇ ಎಂಜಾಯ್ ಮಾಡಿದ್ವಿ. ಅಷ್ಟೇ ಒಂದು ವ್ಯವಸ್ಥೆ, ಅದ್ಭುತವಾದಂತ ವ್ಯವಸ್ಥೆ. ಒಂದು ಊಟದ್ದಿರ್ಬೋದು, ಟಿಫನ್ದಿರ್ಬೋದು, ಮತ್ತೆ ಪ್ರತಿಯೊಂದು ಕೂಡ ಜ್ಯೂಸ್ ಇರ್ಬೋದು, ಟೀ ಕಾಫಿ ಇರ್ಬೋದು, ಹಾಲು, ಪ್ರತಿಯೊಂದು ಯಾರಿಗೆ ಏನು ಬೇಕೋ, ಎಷ್ಟು ತಿನ್ಲಿಕ್ಕಾಗದೇ ಇರೋಷ್ಟು ಇಲ್ಲೆಲ್ಲ ವ್ಯವಸ್ಥೆ ಇದೆ. ಸೊ ಈ ಒಂದು ನಾವೇನು ಹೇಳ್ತೀವಿ ಅಂದ್ರೆ ಒಂದು ಸೌಖ್ಯವಾದ ಶ್ರೀಮಂತಿಕೆಯನ್ನು ಅನುಭವಿಸ್ಲಿಕ್ಕೆ ಒಂದ್ಸಾರಿ ಕಾರ್ಡಿಲಿಯರ್ ಕ್ರೂಸ್ಗೆ ಎಲ್ಲರೂ ಬರಲೇಬೇಕು. ಸೊ ಹಂಗೆ ಬಂದ್ರೆ ಯೂಸ್ ಇಲ್ಲ. ಹಂಗೆ ಬಂದ್ರೆ ಅದೊಂದು ಅಷ್ಟೊಂದು ಎಂಜಾಯ್ಮೆಂಟ್ ಇರಲ್ಲ. ಯಾಕಂದ್ರೆ ದುಡ್ಡು ಖರ್ಚು ಮಾಡಿ ಬಂದಾಗ ನಾವು ಅಷ್ಟೊಂದು ಅಂದ್ರೆ ಫ್ಯಾಮಿಲಿ ಬರ್ಬೋದು, ಇಲ್ಲ ಇಂಡಿಪೆಂಡೆಂಟ್ ಆಗಿ ಫ್ರೆಂಡ್ಸ್ ಎಲ್ಲ ಬರ್ಬೋದು. ಆದರೆ ಒಂದು ಗ್ರೂಪ್ ಆಗಿ ಒಂದು ಟಾರ್ಗೆಟ್ ಕಂಪ್ಲೀಟ್ ಮಾಡಿ ಒಂದು ಕಂಪನಿಯಿಂದ ನಮಗೆ ಒಂದು ಆಫರ್ ಬಂದಾಗ ಈ ಟ್ರಿಪ್ನ ಎಂಜಾಯ್ ಮಾಡೋದಿದೆಯಲ್ಲ, ಭಾಳ ಅದ್ಭುತವಾದಂಥ ಒಂದು ನಮಗೆ ಅನುಭವ ಅಂತ ಹೇಳ್ಬೋದು. ಕಂಪನಿಗೆ ಒಂದು ಸೊ ಈ ಒಂದು ಅಪಾರ್ಚುನಿಟಿ ಕೊಟ್ಟಂತ ನಮ್ಮ ELF ಕಂಪನಿ MD ಅವರಿಗೆ, ಸರ್ ಪ್ರಮೋದ್ ದುಬೆ ಸರ್ಗಂತೂ ಒಂದು ಹಾರ್ಟಿ ಒಂದು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇಂಥ ಅವಕಾಶ ಕೊಟ್ಟಿದ್ದಕ್ಕಾಗಿ ನಾವೆಲ್ಲರೂ ಕೂಡ ಹಾರ್ಟ್ಲಿ ಥ್ಯಾಂಕ್ಸ್ ಹೇಳ್ತೀವಿ. ಅದೇ ರೀತಿ ಮತ್ತೆ ಇಂಥ ಟ್ರಿಪ್ನ ಎಂಜಾಯ್ ಮಾಡೋಣ. ಅದೇ ರೀತಿ ನಾವು ಕೊಟ್ಟಿರುವಂಥ ಟಾರ್ಗೆಟನ್ನು ಕಂಪ್ಲೀಟ್ ಮಾಡಿ ಇನ್ನೂ ಮುಂದಕ್ಕೆ ನಾವು ಬರೋದಷ್ಟೇ ಇಲ್ಲ, ನಮ್ಮ ಒಟ್ಟಿಗೆ ಒಂದು 100 ಜನರ ಜೊತೆಗೆ ನಾವು ಬಂದಾಗ ಇನ್ನೂ ಚೆನ್ನಾಗಿ ನಾವು ಎಂಜಾಯ್ ಮಾಡಬಹುದು. ಥ್ಯಾಂಕ್ ಯು. ಅದೇ ರೀತಿಯಾಗಿ ನಮ್ಮ ಗದಗ ಭಾಗದಿಂದ ಪ್ರಕಾಶ್ ಪತಿಯವರು ಇದ್ದಾರೆ. ಅವರು ಇದರ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಕಾರ್ಡಿಲಿಯರ್ ಕ್ರೂಸ್ ಬಗ್ಗೆ? ನಮಸ್ತೆ. 2 ದಿನಗಳ ಒಂದು ಹೊಸ ಅನುಭವ. ದೇಶ ಸುತ್ತು ಕೋಶ ಹೋದ ಅನ್ನೋ ಹಾಗೆ ನಾವು ಏರೋಪ್ಲೇನಲ್ಲಿ ಪ್ರಯಾಣ ಮಾಡಿದ್ವಿ, ಬಸ್ಸಲ್ಲಿ ಸಾಕಷ್ಟು ಪ್ರಯಾಣ ಮಾಡಿದ್ವಿ. ಮುಖ್ಯವಾಗಿ ನಾವು ಹಡಗದಲ್ಲಿ 2 ದಿನದ ಅನುಭವ ತುಂಬ ಒಂದು ಹೊಸ ಅನುಭವ. ಕೇವಲ ಹಡಗದಲ್ಲಿ ಪ್ರಯಾಣ ಮಾತ್ರ ಅಲ್ಲ, ಒಂದು ಥಿಯೇಟರ್, ಇಂಡಿಯನ್ ಥಿಯೇಟರ್ ನೋಡಬೇಕು. ಸಾಕಷ್ಟು ಕಲ್ಚರ್ ಪ್ರೋಗ್ರಾಮ್ಗಳನ್ನ ಕಾಣುವಂಥ ವ್ಯವಸ್ಥೆ, ಈಜಲಿಕ್ಕೆ ವ್ಯವಸ್ಥೆ ಇರ್ಬೋದು. ಸಾಕಷ್ಟು ಅನುಭವ ನಮಗೆ ಸಿಕ್ತು. ಒಟ್ಟಾರೆ ಈ ಅನುಭವನ ನಾವಷ್ಟೇ ಅಲ್ಲ, ನಮ್ಮ ಜೊತೆಗೆ ಎಲ್ಲರೂ ತಗೊಂಡ್ರೆ ಒಂದು ಹೊಸ ಅನುಭವ ಆಗುತ್ತೆ ಅನ್ನೋದು. ನಮ್ಮ ಕೃಷ್ಣಮೂರ್ತಿ ಸರ್ ಬಂದಿದ್ದಾರೆ. ನಾವು ಕೃಷ್ಣಮೂರ್ತಿ ಸರ್ಗೆ ನಾವೆಲ್ಲರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ತುಂಬಾ ದಿನಗಳ ನಮ್ದು ಒಂದು ಪ್ರಯತ್ನ ಅಂತ ಹೇಳ್ಬೋದು, ನಮ್ಮ ಆಸೆ ಅಂತ ಹೇಳ್ಬೋದು, ನಮ್ಮ ಕನ್ಸು ಅಂತ ಹೇಳ್ಬೋದು. ನಮ್ಮ ಮೇಡಮ್ ಹೇಳಿದಾಗೆ ಗೋಲ್ಡ್ ಫ್ಯಾಮಿಲಿ ಕಡೆಯಿಂದ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕ್ರೂಸ್ ಟ್ರಿಪ್ ಅನ್ನು ಮಾಡಬೇಕು ಅಂತಕ್ಕಂಥ ನಮ್ಮ ಸಂಕಲ್ಪ ಈಡೇರಿರ್ತಕ್ಕಂಥ ದಿನ ಅಂತ ಹೇಳ್ಬೋದು. ಇವತ್ತು 3 ದಿನಗಳನ್ನು ಕಂಪ್ಲೀಟ್ ಮಾಡಿದ್ದೀವಿ. ಬಂದಿರ್ತಕ್ಕಂಥವ್ರು ಎಲ್ಲರೂ ಕೂಡ ಒಂದೇ ಮನಸ್ಥಿತಿಯಲ್ಲಿ ಎಂಜಾಯ್ ಮಾಡಿದ್ದೀವಿ. ಫುಡ್ಡನ್ನು ಇರ್ಬೋದು, ಎಲ್ಲ ಥರದ ಫುಡ್ಡನ್ನು ಟೇಸ್ಟನ್ನು ಕೂಡ ನೋಡಿದ್ದೀವಿ. ನಿಜವಾಗ್ಲೂ ನೆನೆಸ್ಕೊಳ್ಳಲಿಕ್ಕೆ ಸಾಧ್ಯವಾಗಿರ್ತಕ್ಕಂಥ ಒಂದು ಟ್ರಿಪ್ ಅಂತ ಹೇಳ್ಬೋದು. ಯಾಕೆಂತಂದರೆ ಐಫೈ ಆಗಿ ಒಬ್ಬ ಬಿಸ್ನೆಸ್ ಮ್ಯಾನ್ಗಳು ಮಾಡ್ತಾ ಇರ್ತಕ್ಕಂಥ ಒಂದು ದಿನಚರಿ ಅಂತ ಹೇಳ್ಬೋದು ಇದು. ಅದರಲ್ಲಿ ನಾವು 3 ದಿವಸ ಕಳೆದಿದ್ದೀವಿ. ಬಟ್ ನನ್ನ ಆಸೆ ಏನಪ್ಪ ಅಂತ, ಇದು ಇಲ್ಲಿಗೆ ಎಂಡ್ ಆಗಬಾರ್ದು ಅಂತ. ನಾವು ಬಂದ್ವಿ, ನೋಡಿದ್ವಿ, ಹೋದ್ವಿ ಅನ್ನೋದಕ್ಕಿಂತ ಇದೆಯಲ್ಲ, ಎಲ್ಲರಿಗೂ ಕೂಡ ಈ ಒಂದು ಸುವರ್ಣ ಅವಕಾಶವನ್ನು ಮುಟ್ಟಿಸ್ಬೇಕಾಗಿದೆ. ಯಾಕೆಂತಂದರೆ ಒಬ್ಬ MD ನಿಸ್ವಾರ್ಥ ಸೇವೆ ಅಂತ ಹೇಳ್ಬೋದು. ಯಾಕೆಂದರೆ ನಾವಿಲ್ಲಿ ಬಾಂಬೆಯವ್ರಿಗೆ ಬಂದಿದ್ದು ಬಿಟ್ಟರೆ ಇಲ್ಲಿ ಟ್ರಿಪ್ಪಿಗೆ ಅಂತ ನಾವು ಯಾವುದೂ ದುಡ್ಡು ಕಟ್ಟೋದವರಲ್ಲ. 15 ಪೇರ್ ಮಾಡ್ಕೊಂಡಿದ್ದೀವಿ. ಕಂಪ್ನಿ ಸಿಸ್ಟಮ್ ಪ್ರಕಾರ ಟಾರ್ಗೆಟ್ ಕೊಟ್ಟಿದ್ದೀವಿ. ಅದನ್ನು ನಾವು ದುಡ್ಡನ್ನು ಕೂಡ ತೊಗೊಂಡಿದ್ದೀವಿ. ವೀಕ್ಲಿ ಇನ್ಕಮ್, ಮಂತ್ಲಿ ಇನ್ಕಮ್ ಎಲ್ಲ ಬಂದಾಗಿದೆ. ಜೊತೆಯಲ್ಲಿ ಒಂದು ಕ್ರೂಸ್ ಪಿನ್ ಅಂತ ಹೇಳಿದ್ರು, ಅದನ್ನು ಕೂಡ ಪ್ರಾಡಕ್ಟ್ ಯಾರಿಗೂ ಫ್ರೀ ಕೊಟ್ಟಿಲ್ಲ. ನಾವು ಒಯ್ದು ಅದನ್ನು ಕೂಡ ಕೊಟ್ಟು ದುಡ್ಡು ತಗೊಂಡಿದ್ದೀವಿ. ಅದೇ ಫ್ರೀಯಾಗಿ ಟೋಟಲಿ ಮಾಡಿರ್ತಕ್ಕಂಥ ಟ್ರಿಪ್. ಬಟ್ ಇಂಥ ಟ್ರಿಪ್ಪನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಆಲ್ರೆಡಿ ಅವರು ಒಂದು ನಿರೀಕ್ಷೆಯಲ್ಲಿ ಇರ್ತಾರೆ. ಇವರು ಒಳ್ಳೆ ಟ್ರಿಪ್ಪನ್ನು ಎಂಜಾಯ್ ಮಾಡ್ತಾರೆ, ಹೋಗಿ ಬೇರೆಯವರಿಗೆ ಹೇಳ್ತಾರೆ ಅಂತಕ್ಕಂಥದ್ದು ಅವ್ರ ಮನಸ್ಸಲ್ಲಿ ಇರುತ್ತೆ. ಬಟ್ ಆ ಕೆಲಸವನ್ನು ನಾವು ಮಾಡಬೇಕು. ಯಾಕೆಂದರೆ ಎಲ್ಲೋ ಒಂದು ಕಡೆ ಅವರಿಗೆ ನೋವಾಗಿದೆ ಅಂತಂದರೆ ಎಕ್ಸ್ಟ್ರಾ ಅವ್ರು ಶಾಪ್ ಹಾಕೋದು ಬೇಡ. ಬಟ್ ನಮ್ಮ ಎಂಡ್ ಆಗುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಈ ರೀತಿ ಎಂಜಾಯ್ ಮಾಡೋ ಜೊತೆಯಲ್ಲಿ ನಮ್ಮ ಫ್ರೆಂಡ್ಸ್, ರಿಲೇಷನ್ ಎಲ್ಲರೂ ಕೂಡ ಈ ಒಂದು ವಿಷಯವನ್ನು ರೀಚ್ ಮಾಡೋದು ಅಂತಕ್ಕಂಥ ನನ್ನ ಒಂದು ಪ್ರಯತ್ನ. ಥ್ಯಾಂಕ್ ಯು. ಜೈ ELF. ಈಗ ELF ಸರ್ ಇದ್ದಾರೆ. ಅವರು ತಮ್ಮ ಕ್ರೂಸ್ನ ಅನುಭವದ ಬಗ್ಗೆ 2 ಮಾತುಗಳನ್ನು ಹೇಳ್ತಾ ಇದ್ದಾರೆ. ಓಕೆ, ಈ ಒಂದು ಕ್ರೂಸ್ ಟ್ರಿಪ್ ಅನುಭವ ಹೇಳ್ಬೇಕಂದ್ರೆ
ನಮ್ಮ ಹ್ಯಾಟ್ಸ್ ಆಫ್ ELF ಫ್ಯಾಮ್ಲಿಗೆ ಮತ್ತು ಗೋಲ್ಡ್ ಫ್ಯಾಮ್ಲಿಗೆ ಮತ್ತು ದುಬೆ ಸರ್ಗೆ. ಯಾಕಂದರೆ ಒಂದು ಅದ್ಭುತವಾದ ಒಂದು ELF ಕಂಪ್ನಿ ಮುಖಾಂತರ ನಾವೆಲ್ಲ ನಮ್ಮ ಟೀಮ ಮುಖಾಂತರ ಬಂದಿದ್ವಿ. ಅದ್ಭುತವಾದ ಒಂದು ಈ ಒಂದು 2 ದಿವಸದ ಕಾಲ ಎಂತ ಅಂದರೆ ನಾವು ಏನೋ ಒಂದು ಇನ್ನು ನೋಡಬೇಕು ಅಂತ ಇದ್ವೋ ಅದನ್ನೆಲ್ಲ ಇಲ್ಲಿ ಅನುಭವಿಸಿದ್ವಿ, ನೋಡಿದ್ವಿ. ಮತ್ತು ಕಣ್ಣೆಲ್ಲ ಏನಂತಲ್ಲ ಇವತ್ತು ನಾವು ಇನ್ನೂ ಇದಕ್ಕಿಂತ ಹೆಚ್ಚಿಂದಾದರೂ ನಮ್ಮ ಟೀಮಲ್ಲಿ ಎಷ್ಟೋ ಜನಗಳನ್ನ ಕರ್ಕೊಂಡು ಅನ್ನೋ ಆಸೆ ಸಹಿತ ಹುಡ್ತಾ ಇದೆ. 100% ಆಗಿ ಇದನ್ನು ಅಚೀವ್ ಮಾಡೋದು ನಾವು ಅಷ್ಟೇ ಅಲ್ಲ, ನಾವು ಈಗ ವಿತಿನ್ ನಮ್ಮ ಹುಬ್ಬಳ್ಳಿ ಭಾಗದಿಂದ ಒಂದು 6 ರಿಂದ 7 ಜನ ಬಂದಿದ್ವಿ. ನೆಕ್ಸ್ಟ್ ಟೈಮ್ ಅತ್ಯದ್ಭುತ ಒಂದು 50 ಮಂದಿ ಲೀಡರ್ಸ್ನಾದರೂ ಮುಂದಿನ ವರ್ಷ ನಾನು ಕರ್ಕೊಂಬರ್ಬೇಕಂತ ಇಲ್ಲಿ ಡ್ರೀಮ್ ಸೆಟ್ ಮಾಡಿದ್ದೇವೆ. ಇದರಿಂದ ಈ ಅವಕಾಶ ಕೊಟ್ಟಂಥ ಪ್ರಮೇಶ್ ದುಬೆ ಸರ್ ಮತ್ತು ಎಲ್ಲ ಲೀಡ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಮ್ಮ ಎಲ್ಲ ಟೀಮಿಗೂ ಖುಷಿಯಾಗಿ ಬಂದು ಖುಷಿಯಾಗಿ ಇದ್ದಿದ್ದಕ್ಕೆ ಅವ್ರಿಗೂ ಹಾರ್ಟ್ಫುಲ್ಲಿ ಥ್ಯಾಂಕ್ಸ್ ಹೇಳ್ತಾ, ಎಲ್ಲರೂ ಡ್ಯಾನ್ಸ್ ಮಾಡಿದರು, ಎಲ್ಲರೂ ಎಂತಲ್ಲ ಕುಡಿದ್ರು ಎಲ್ಲ ಎಂಜಾಯ್ ಮಾಡಿದರು. ಸ್ವಿಮ್ಮಿಂಗ್ ಪೂಲಲ್ಲಿ ಎಂಜಾಯ್ ಮಾಡಿದರು. ನಮ್ಮ ಅದ್ಭುತ ಫೋಟೋಗ್ರಾಫರ್ ಅವರು ಏನಂತಲ್ಲ ಅದ್ಭುತವಾಗಿ ಏನಂತಲ್ಲ ಎಲ್ಲ ರೀತಿ ಹೈಫೈ ಆಗಿ ಇದ್ದು ಹೈಫೈ ಜರ್ನಿ ಮುಗಿಸಿದ್ದೇವೆ. ಥ್ಯಾಂಕ್ ಯು ಮುಂಬೈ, ಥ್ಯಾಂಕ್ ಯು ELF, ಜೈ ELF, ಥ್ಯಾಂಕ್ ಯು ದುಬೆ ಸರ್. ಓಕೆ, ಸೊ ಇನ್ನೊಬ್ಬ ನಮ್ಮ ಯೋಗ ಮಾಸ್ಟರ್ ಆಗಿರುವಂಥ ದಶರಥ್ ಕೋಟೆಗೌಡರು ಸರ್ ಇದ್ದಾರೆ. ಸೊ ಅವರು ಯಾವ ರೀತಿ ತಮ್ಮ ಅನುಭವವನ್ನು ಇಲ್ಲಿ ಶೇರ್ ಮಾಡ್ಕೋತಾರೆ ನೋಡೋಣ. ಸರ್, ತಮಗೆ ಹೇಗೆ ಅನ್ನಿಸ್ತು ಈ ಕ್ರೂಸ್ ಕಾರ್ಡಿಲಿಯಾ ಟ್ರಿಪ್? ನಿಮಗೆ ಒಂದು ಮರೆಯದೇ ಇರುವಂಥ ಅನುಭವ ಯಾವ ರೀತಿ ಕೊಟ್ಟಿದೆ? ಮರೆಯದೇ ಇರೋಂಥ ಅನುಭವ ಒಂದು ಒಳ್ಳೆಯ ಅನುಭವ. ಯಾಕಂದರೆ ನಾವು ಏನದಲ್ಲ ಕ್ರೂಸಲ್ಲಿ ಯಾವಾಗ ಹೋಗ್ತೀವಿ ಅಂತೇಳಿ ಕಳೆದ 6 ತಿಂಗಳಿಂದ ನಾವು ನಮ್ಮ ಕಾತರದಿಂದ ಕಾಯ್ತಕ್ಕಂಥ ಒಂದು ಸನ್ನಿವೇಶ ಎದುರಾಗಿದೆ. ನಾವೀಗ ಏನದಲ್ಲ ಈ ಕ್ರೂಸ್ ಟ್ರಿಪ್ಪನ್ನು ಮುಗಿಸಿ ನಾವು ರಿಟರ್ನ್ ಆಗಿ ಬಂದು ಬಾಂಬೆದಲ್ಲಿ ನಿಂತಿದ್ದೀವಿ. ಒಳ್ಳೆಯ ಅನುಭವ ಕೊಟ್ಟಂಥ ELF ಕಂಪ್ನಿಗೆ ನಮಗೆ ಒಂದು ಅವಕಾಶ ಕೊಟ್ಟಂಥ ಎಲ್ಲರಿಗೂ ನಾನು ಏನಂತಲ್ಲ ಒಂದು ಧನ್ಯವಾದಗಳು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಸರ್ ತಮ್ಮ ಒಂದು ಅನುಭವವನ್ನು ಅತಿ ಒಂದು ವಾಕ್ಯದಲ್ಲಿ ಉತ್ತರ ಕೊಟ್ಟ ಹಾಗೇನೆ ಅತಿ ಸುಲಭವಾಗಿ ಹೇಳಿಬಿಟ್ರು. ಬಟ್ ಅವ್ರ ಮನಸ್ಸಿನಲ್ಲಿ ಇನ್ನೂ ಹೆಚ್ಚಾಗಿ ಫೀಲಿಂಗ್ಸ್ ಇದೆ. ಅದನ್ನು ಎಷ್ಟು ಶೇರ್ ಮಾಡಿಕೊಂಡ್ರು ಕೂಡ ಮುಗಿತಾ ಇಲ್ಲ. ಅಷ್ಟೊಂದು ಖುಷಿ, ತುಂಬ ಕುತೂಹಲ. ಏನಪ್ಪ ಈಗ ಆಲ್ರೆಡಿ ನಾವು ರೀಚ್ ಆದ್ವಿ ನಮ್ಮ ಡೆಸ್ಟಿನೇಷನ್ಗೆ. ವಾಪಸ್ ನಾವು ಮತ್ತೆ ನಮ್ಮೂರಿಗೆ ಬಂದ್ವಿ. ಬಟ್ ಈಗ ಇಲ್ಲಿಂದ ಇಳಿದು ಹೋಗ್ಲಿಕ್ಕೆ ಮನಸ್ಸಿಗೆ ತುಂಬ ಇದಾಗ್ತಾ ಇದೆ. ಇನ್ನೂ ಸ್ವಲ್ಪ ಎಂಜಾಯ್ ಮಾಡಬೇಕಿತ್ತು ಅಂತ ಅನಿಸ್ತಾ ಇದೆ. ತುಂಬ ಥ್ಯಾಂಕ್ ಯು ಆ್ಯಂಡ್ ಆಲ್. ಹಲೋ ಸರ್, ಎವ್ರಿ ಒನ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವಿದ್ಯಾ ಮೇಡಮ್.